ಕೆಲವೊಮ್ಮೆ ಕಣ್ಣಿಗೆ ಕಾಣೋದು ನಿಜವಾಗಿರೋದಿಲ್ಲ ಮತ್ತು ನಿಜವಾಗಿರೋದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಇವತ್ತಿನ ಕತೆ ಕೂಡ ಅಂತಹದ್ದೇ ಒಂದು ನಿಗೂಢ ಘಟನೆಯ ಬಗ್ಗೆ. ಇವತ್ತಿನ ನಮ್ಮ ಕಥೆಯ ಹೆಸರು ಬೆದರು ಬೊಂಬೆ. ಈ ಕಥೆಯಲ್ಲಿ ಬರುವ ತಿರುವುಗಳು ನಿಮ್ಮನ್ನು ತುದಿಗಾಲಲ್ಲಿ ನಿಲ್ಲಿಸೋದಂತೂ ಖಂಡಿತ. ಗಾಢವಾದ ಕತ್ತಲು, ನಿರ್ಜನವಾದ ಹೊಲ, ಅಲ್ಲಿ ಒಂಟಿಯಾಗಿ ನಿಂತಿರುವ ಆ ಬೆದರು ಬೊಂಬೆ ಕೇವಲ ಪಕ್ಷಿಗಳನ್ನು ಹೆದರಿಸಲು ಮಾತ್ರ ಅಲ್ಲಿದ್ದೆ, ಅಥವಾ ಅದರ ಹಿಂದೆ ಬೇರೆ ಏನಾದರೂ ರಹಸ್ಯವಿದ್ದೆ? ನಮಸ್ಕಾರ, ಇದು ಸ್ಟೋರಿ ಬೈಟ್ ಕನ್ನಡ. ಬನ್ನಿ, ಇವತ್ತಿನ ನಿಗೂಢ ಕತೆ ಬೆದರು ಬೊಂಬೆಯ ರಹಸ್ಯವನ್ನು ಭೇದಿಸೋಣ. ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ಬೈಟ್ ಕನ್ನಡಗೆ ಸ್ವಾಗತ. ಮಲೆನಾಡಿನ ದಟ್ಟವಾದ ಅರಣ್ಯದ ಅಂಚಿನಲ್ಲಿರುವ ಶ್ಯಾಮಲಾ ಎಸ್ಟೇಟ್ ಕೇವಲ ಅಡಿಕೆ ತೋಟಕ್ಕೆ ಮಾತ್ರ ಹೆಸರಾಗಿರಲಿಲ್ಲ. ಇದರ ಮಾಲೀಕ ತೇಜಪ್ಪ ಅತ್ಯಂತ ಕಠಿಣ ಸ್ವಭಾವದ ಮನುಷ್ಯ. ಆದರೆ ಈ ಎಸ್ಟೇಟ್ನ ಹಳೆಯ ಬಂಗ್ಲೆ ಮತ್ತು ಅಡಿಕೆ ತೋಟದ ನಡುವೆ ನಿಲ್ಲಿಸಲಾಗಿದ್ದ ಒಂದು ಬೆದರು ಬೊಂಬೆ ಇಡೀ ಊರಿನ ಜನರಲ್ಲಿ ನಡುಕ ಹುಟ್ಟಿಸಿತ್ತು. ಜನರು ಆ ಬೊಂಬೆಗೆ ಜೀವ ಇದೆ ಎಂದು ಮತ್ತು ಅದು ರಾತ್ರಿ ಹೊತ್ತು ತೋಟದಲ್ಲಿ ಅಡ್ಡಾಡುತ್ತೆ ಎಂದು ಭಯದಿಂದ ಮಾತಾಡ್ಕೊಳ್ತಾ ಇದ್ರು. ಅಂದು ಅಮಾವಾಸ್ಯೆ ಮಳೆಗಾಲದ ರಾತ್ರಿ.